ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ, ಸ್ವಲ್ಪ ಬಿಸಿಲು ತೋರಿಸೋಣ ಅಂತ. ನೆಕ್ಸ್ಟ್ ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅಮ್ಮ ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತಾರೆ, ಸ್ವಲ್ಪ ಒರೆಸ್ಕೊಂಡೆ ಅಷ್ಟೇ. ಅದಾದಮೇಲೆ ಎಲ್ಲ ಬೆಳಗ್ಗೆನೇ ಕಾಫಿ ಕುಡಿತಾರೆ ಅಮ್ಮ, ಅಪ್ಪ, ಅಜ್ಜಿ ಎಲ್ಲ. ನಾನು ಸ್ವಲ್ಪ ಲೇಟ್ ಅಲ್ವ ಎದ್ದೇಳೋದು, ಎದ್ದಾದಮೇಲೆ ಕಾಫಿ ಕುಡಿಯೋಣ ಅಂತ ಬಂದೆ. ಅಪ್ಪನೂ ಕಾಫಿ ಕೇಳಿದ್ರು. ಅಪ್ಪಂಗೆ ನನಗೆ ಇಬ್ಬರಿಗೆ ಕಾಫಿ ಮಾಡ್ತಾಯಿದ್ದೀನಿ. ಹಾಗೆ ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಕಾಫಿ ಮಾಡ್ತಿದ್ದೆ. ಅಮ್ಮ ತಿಂಡಿಗೆ ಪ್ರಿಪೇರ್ ಮಾಡ್ತಿದ್ರು. ನೆಕ್ಸ್ಟ್ ಅಜ್ಜಿ ಅಮ್ಮ ಎಲ್ಲ ಮಾತಾಡ್ಕೊಂಡು ಅಡುಗೆ ಮತ್ತು ತಿಂಡಿನೂ ಒಂದೇ ಸಲ ಮಾಡ್ಕೊಬಿಡ್ತಾರೆ ಅಮ್ಮ, ಆಮೇಲೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಈ ಕಡೆ ನಾನು ರೆಡಿ ಆಗೋಣ ಅಂತ ಬಂದೆ. ನನಗೇನು ಜಾಸ್ತಿ ಕೆಲಸ ಇರಲ್ಲ, ಯಾಕಂದರೆ ನಾನು ಬಾಣಿತನಕ್ಕೆ ಅಂತ ನಮ್ಮಮ್ಮನ ಮನೆಗೆ ಕರ್ಕೊಬಂದಿದ್ದಾರೆ. ಸೊ ನಾನು ಬಂದು 2 ತಿಂಗಳಾಗಿದೆ, ಪಾಪುಗೂ ಕೂಡ 2 ತಿಂಗಳಾಗಿದೆ ಅಂತ ಅಂದ್ಬಿಟ್ಟು ನನಗೇನು ಅಷ್ಟು ಕೆಲಸ ಇರಲ್ಲ. ಅದಕ್ಕೆ ನಿಧಾನಕ್ಕೆ ಎಲ್ಲ ಮಾಡ್ಕೊತೀನಿ ರೆಡಿಯಾಗಿ. ತಿಂಡಿಗೆ ದೋಸೆ ಇಟ್ಟು ಕಲಿಸ್ತಾ ಇದ್ದೀನಿ. ಇವತ್ತು ಗೋಧಿ ದೋಸೆ ಮಾಡೋಣ ಅಂತಂದ್ಬಿಟ್ಟು ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇಷ್ಟು ದೋಸೆ ಬಿಟ್ಕೊಡೋಣ ಅಜ್ಜಿಗೆ ಅಂತ ಅಂದ್ಬಿಟ್ಟು, ಅಜ್ಜಿ ಇವತ್ತು ನಿಟ್ಟೂರಿಗೆ ಹೋಗ್ತಿದ್ರು, ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು, ಅದಕ್ಕೆ ದೋಸೆ ಬಿಟ್ಕೊಡೋಣ ಫಸ್ಟು ಅವ್ರಿಗೆ ಅಂತ ಅಂದ್ಬಿಟ್ಟು ದೋಸೆ ಬಿಟ್ಕೊಡ್ತಿದ್ದೆ. ಆ ಕಡೆ ನಮ್ಮಮ್ಮ ಅಡುಗೆ ಮಾಡ್ಕೊತಾ ಇದ್ರು. ಅಡುಗೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಪ್ಪ ಬಂತು ಇಲ್ಲಡಿ. ನೆಕ್ಸ್ಟ್ ಅಪ್ಪನೂ ದೋಸೆ ಕೇಳಿದ್ರು, ಅಪ್ಪಂಗೂ ದೋಸೆ ಹಾಕ್ಕೊಟ್ಟು ನೆಕ್ಸ್ಟ್ ನಾನು ತಿನ್ನೋಣ ಅಂತಂದ್ಬಿಟ್ಟು ದೋಸೆ ಚಟ್ನಿನ ಹಾಕ್ಕೊಂಡೆ. ಆಮೇಲೆ ನಾನು ಅಜ್ಜಿ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ತಿಂಡಿ ತಿಂತಾಯಿದ್ವಿ. ಅಜ್ಜಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ತಿಂಡಿ ತಿಂತಾಯಿದ್ರು. ನನ್ನ ಮಗಳಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಅವಳಂತೂ 1-2 ಗಂಟೆ ಹಂಗೆ ಎದ್ದೇಳ್ತಾಳೆ. ಒಂದು ಸಲ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ 1-2 ಅವರ್ 3 ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನೆಕ್ಸ್ಟ್ ನನ್ನ ಮಗಳು ಎದ್ಲು. ಸೊ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಪೌಡರ್, ಕ್ರೀಮು ಎಲ್ಲ ತಂದು ಇಟ್ಕೊಂಡಿದ್ದೆ, ಬಟ್ಟೆ ಎಲ್ಲ. ಯಾಕಂದರೆ ನಾನು ಅಣ್ಣ ರೂಮಲ್ಲಿ ಇರ್ತೀನಿ, ನನ್ನ ರೂಮಲ್ಲಿ ಸ್ವಲ್ಪ ಕತ್ಲು, ಹಾಗಾಗಿ ಅಣ್ಣ ರೂಮಲ್ಲಿ ಇರ್ತೀನಿ. ಸೊ ಆಮೇಲೆ ನನ್ನ ಮಗಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಪೌಡ್ರು, ಕ್ರೀಮು ಎಲ್ಲ ಹಾಕಿ ಬಟ್ಟೆ ಹಾಕಿ ರೆಡಿ ಮಾಡಿ ನನ್ನ ಮಗಳು ಮತ್ತೆ ಮಲ್ಕೊತಾಳೆ. ಸ್ವಲ್ಪ ಹೊತ್ತಷ್ಟೇ ಆಟ ಆಡಿಬಿಟ್ಟು ನೆಕ್ಸ್ಟು ಮತ್ತೆ ಮಲ್ಕೊಂಡ್ಳು. ಅದಾದಮೇಲೆ ಬೆಡ್ಶೀಟೆಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಅಣ್ಣ ರೂಮಲ್ಲಿ ಇರೋದ್ರಿಂದ ಪಾಪುನೂ ಇಲ್ಲೇ ಇರ್ತಾಳ. ಸೊ ಹಂಗಾಗಿ 3 ಡೇಸ್ಗೆ ಒಂದು ಸಲ ಬೆಡ್ಶೀಟೆಲ್ಲ ಚೇಂಜ್ ಮಾಡ್ಕೊತೀನಿ. ಸೊ ಹಂಗಾಗಿ ಬೆಡ್ಶೀಟ್ ಚೇಂಜ್ ಮಾಡ್ತಾಯಿದ್ದೆ. ಪಾಪು ಮಲಗಿದ್ಲು. ಪಾಪು ಮಲಗಿಸ್ಬಿಟ್ಟು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು, ನನ್ನ ರೂಮ್ನೂ ಅಷ್ಟೇ 3 ಡೇಸ್ಗೆ ಒಂದು ಸಲ ಬೆಡ್ಶೀಟೆಲ್ಲ ಚೇಂಜ್ ಮಾಡ್ತಿರ್ತೀನಿ. ಪಾಪುಗೆ ಇನ್ಫೆಕ್ಷನ್ ಆದರೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಏನಾದರೂ ತರಬೇಕಾ ಅಂದರು. ಪಪ್ಸ್ ತೊಗೊಬನ್ನಿ ಅಂದೆ, ಸರಿ. ಆಮೇಲೆ ಆಮ್ಲೆಟ್ ಮಾಡೋಣ ಅಂತ ಹೇಳಿ ನೆಕ್ಸ್ಟು ಒಂದು ಬೌಲ್ಗೆ ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ಯಾಕಂದರೆ ಮೊಟ್ಟೆ ಕೆಟ್ಟೋಗಿದ್ರೆ ಗೊತ್ತಾಗಲ್ಲ, ಡೈರೆಕ್ಟ್ ಹಾಕ್ಬಿಟ್ರೆ ಅಂತ ಹೇಳ್ಬಿಟ್ಟು ಬೌಲಿಗೆ 1-2-3 ಮೊಟ್ಟೆ ಹೊಡ್ಕೊತಿದ್ದೆ. ನೆಕ್ಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ. ಮೊಟ್ಟೆ ಎಲ್ಲ ಚೆನ್ನಾಗಿತ್ತು. ಸೊ ಹಂಗಾಗಿ ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಂಡೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ, ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಬೌಲಿಗೆ ಮೊಟ್ಟೆ ಹೊಡ್ಕೊಂಡಿದ್ವಲ್ಲ ಅದನ್ನು ಇನ್ನೊಂದು ಬೌಲಿಗೆ ಹಾಕಿ ನೆಕ್ಸ್ಟ್ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮೊಟ್ಟೆನೇ ಸ್ವಲ್ಪ ಉಪ್ಪಾಗಿರುತ್ತಲ್ಲ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಮೀಡಿಯಮ್ ಇರಲಿ ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಆದ ನಂತರ
ನನ್ನ ಹಸ್ಬೆಂಡ್ ಬಂದರು, ಅವರೇನೋ ಹೇಳ್ತಿದ್ರು, ಅದಕ್ಕೆ ನಗ್ತಾ ತವಾ ಬಿಸಿ ಆಗಬೇಕು. ಆಮೇಲೆ ನನ್ನ ಹಸ್ಬೆಂಡ್ ಬಂದರು, ಅವ್ರ ಜೊತೆ ಮಾತಾಡ್ಕೊಂಡು ಆಮ್ಲೆಟ್ ಹಾಕ್ತಿದ್ದೆ. ಅದಾದಮೇಲೆ ತವಾ ಬಿಸಿ ಆಯಿತು, ಸ್ವಲ್ಪ ಜಾಸ್ತಿ ಬಿಸಿ ಆಯಿತು. ಹಂಗಾಗಿ ಆಮೇಲೆ ಫುಲ್ ಹಾಕ್ಬಿಟ್ಟೆ. ಬರುತ್ತೋ ಬರಲ್ವೋ ಅಂತ ಅಂದ್ಕೊಂಡಿದ್ದೆ. ಆಮ್ಲೆಟ್ಟು ಏನಾಗುತ್ತೋ ಅಂತ ಅಂದ್ಕೊಂಡು ಹಾಕ್ದೆ. ಆಮೇಲೆ ಹಾಕ್ಬಿಟ್ಟು ಒಂದು 2 ನಿಮಿಷ ಕ್ಲೋಸ್ ಮಾಡಿದ್ದೆ. ಕ್ಲೋಸ್ ಆದ ನಂತರ ತೆಗ್ದು ನೋಡಿದೆ, ಸ್ವಲ್ಪ ಬೆಂದಿತ್ತು. ಮಡ್ಚಿ ಹಾಕೋಣ ಅಂತ ಹಾಕ್ತಿದ್ದೆ, ಸ್ವಲ್ಪ ಮಿಸ್ ಆಯಿತು, ಆದರೆ ಸ್ವಲ್ಪ ಕಿತ್ತೋಯ್ತು. ಟೇಸ್ಟ್ ನೋಡೋಣ ಅಂತ ನೋಡ್ತಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.